ಇವತ್ತು ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಅಮೆರಿಕದ ಅಧ್ಯಕ್ಷರು ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತಕ್ಕಿಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಮಿಸ್ತಾ ಇರುವಂತದ್ದು. ಬೆಳಗ್ಗೆ 11:30ಕ್ಕೆ ಅಹಮದಾಬಾದ್ಗೆ ಭೇಟಿಯನ್ನ ನೀಡಲಿದ್ದಾರೆ. ಟ್ರಂಪ್ ಅವರು ಗುಜರಾತ್ನ ಅಹಮದಾಬಾದ್ಗೆ ಬರ್ತಾರೆ. ವಿಶೇಷ ವಿಮಾನದಲ್ಲಿ ಟ್ರಂಪ್ ದಂಪತಿ ಆಗಮಿಸ್ತಾ ಇರುವಂತದ್ದು. ಸೊ ಆ ಒಂದು ಕ್ಷಣಗಣನೆ ಈಗ ಶುರುವಾಗಿದೆ. ಆ ಸ್ವಾಗತಕ್ಕೆ ಭರ್ಜರಿಯಾದಂತ ವೇದಿಕೆ ಕೂಡ ಸಿದ್ಧಗೊಂಡಿರುವಂತದ್ದು. ಟ್ರಂಪ್ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಟ್ರಂಪ್ ಸ್ವಾಗತಕ್ಕೆ ಮೋದಿ ಕಾತರರಾಗಿದ್ದಾರೆ. ಅಹಮದಾಬಾದ್ ನಲ್ಲಿ ಹೈ ಅಲರ್ಟ್ ಅನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಆಗಬಾರದು ಅನ್ನುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮಧ್ಯಾಹ್ನ ಸಾಬರಮತಿ ಆಶ್ರಮಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಟ್ರಂಪ್ ಮೋದಿ ಅವರ ಜೊತೆ. ಮೊಟೆರಾ ಕ್ರೀಡಾಂಗಣದಲ್ಲಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಇರುವಂತದ್ದು. ಆ ಒಂದು ವಿಶ್ವದ ಅತಿದೊಡ್ಡ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿಯಾದ ಮೇಲೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸಂಜೆ ಆಗ್ರಾದ ತಾಜ್ ಮಹಲ್ಗೆ ಭೇಟಿಯನ್ನ ನೀಡಲಿದ್ದಾರೆ ಟ್ರಂಪ್ ಅವರು. ಈ ಒಂದು ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು. ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಇವತ್ತು ಇಡೀ ದಿನ ನರೇಂದ್ರ ಮೋದಿ ಅವರು ಇರುವಂತ ಸಾಧ್ಯತೆ ಇದೆ. ಅವರಿಗೆ ಸಾಥನ್ನ ಕೊಡುವಂತ ಸಾಧ್ಯತೆ ಇರುವಂತದ್ದು. ಇವತ್ತು ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. 8ನೇ ಅಮೆರಿಕದ ಅಧ್ಯಕ್ಷರು ಭಾರತಕ್ಕೆ ಆಗಮಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಡೊನಾಲ್ಡ್ ಟ್ರಂಪ್ ಅವರ ಈ ಬಾರಿಯ ಭಾರತದ ಭೇಟಿ. ಈ ಹಿಂದೆ ಲಾಸ್ಟ್ ಅಂದ್ರೆ ಭಾರತಕ್ಕೆ ವಿಸಿಟ್ ಮಾಡಿದ್ದು ಬರಾಕ್ ಒಬಾಮಾ ಅವರು 2015ರಲ್ಲಿ. ಬರಾಕ್ ಒಬಾಮಾ ಅವರು ಅವತ್ತು ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಪ್ರಧಾನಿ ಆಗಿದ್ದಂಥವರು ನರೇಂದ್ರ ಮೋದಿ ಅವರು. ಕೊನೆಯ ಭೇಟಿ ಅಮೆರಿಕ ಅಧ್ಯಕ್ಷರದ್ದು ಆ ಒಂದು ಸಂದರ್ಭ. ಈಗ ಡೊನಾಲ್ಡ್ ಟ್ರಂಪ್ ಅವರು ಬರ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ. ಮೊಟೆರಾ ಸ್ಟೇಡಿಯಂ ಇದು ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣ. ಸುಮಾರು 1,10,000 ಜನ ಕೂರುವಂತ ವ್ಯವಸ್ಥೆ ಇರುವಂತ ಕ್ರೀಡಾಂಗಣವನ್ನ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಗ್ರೌಂಡ್ ರಿಪೋರ್ಟ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿ ನಮ್ಮ ಪ್ರತಿನಿಧಿಗಳು ಕೂಡ ಇದ್ದಾರೆ. ಅದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇಡೀ ದಿನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ನ್ಯೂಸ್ 18 ಕನ್ನಡ. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಆ ಒಂದು ಕ್ರೀಡಾಂಗಣ ಅಂತ. ಮೊಟೆರಾ ಕ್ರೀಡಾಂಗಣ ಇದು ಗುಜರಾತ್ ನಲ್ಲಿ ಇರುವಂತ ಮೊಟೆರಾ ಕ್ರೀಡಾಂಗಣ. ಈ ಹಿಂದೆ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ದ ಸಂದರ್ಭದಲ್ಲಿ ಹೌಡಿ ಮೋದಿ ಅನ್ನುವ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಲಾಗಿತ್ತು. ಅದ್ಯಾವ ರೀತಿಯಾಗಿ ಹೌಡಿ ಮೋದಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯಿತು ಕಾರ್ಯಕ್ರಮ ಅನ್ನೋದು ಕೂಡ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಅಮೆರಿಕದ ಅಧ್ಯಕ್ಷ ಭಾರತಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಭರ್ಜರಿಯಾದಂತ ವೇದಿಕೆ ಕೂಡ ರೆಡಿ ಆಗಿದೆ. ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. ಆ ಒಂದು ಅಹಮದಾಬಾದ್ ನಗರದಾದ್ಯಂತ ಎಲ್ಲೆಲ್ಲಿ ಟ್ರಂಪ್ ಅವರು ಹೋಗ್ತಾರೆ ಅಲ್ಲೆಲ್ಲಾ ಕಡೆನೂ ಕೂಡ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿರುವಂತದ್ದು. ಯಾಕೆಂದ್ರೆ ಮೊದಲೇ ಅಮೆರಿಕದ ಅಧ್ಯಕ್ಷರು. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನ ಎಲ್ಲಾ ಕಡೆನೂ ಕೂಡ ಇವತ್ತು ಟ್ರಂಪ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಎಲ್ಲಾ ಕಡೆನೂ ಕೂಡ ಮೋದಿ ಹಾಗೆ ಟ್ರಂಪ್ ಅವರ ಭಾವಚಿತ್ರ ಇರುವಂತಹ ಬ್ಯಾನರ್ಗಳು, ಬಂಟಿಂಗ್ಸ್ಗಳು, ದೊಡ್ಡ ದೊಡ್ಡ ಕಟೌಟ್ಗಳೇ ಕಾಣಿಸ್ತಾ ಇರುವಂತದ್ದು. 11:30ಕ್ಕೆ ಇವತ್ತು 11:30ಕ್ಕೆ ಅವರು ಗುಜರಾತ್ ಅನ್ನ ತಲುಪಲಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಡೊನಾಲ್ಡ್ ಟ್ರಂಪ್ ಅವರು ಬರ್ತಿದ್ದ ಹಾಗೆ ಭರ್ಜರಿ ಸ್ವಾಗತವನ್ನ ಕೋರ್ಲಾಗುತ್ತೆ. ಅದೆಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನ ದೃಶ್ಯಾವಳಿಗಳನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಪ್ರತಿನಿಧಿಗಳು ಸಾಕಷ್ಟು ಜನ ಪ್ರತಿನಿಧಿಗಳು ಅಲ್ಲಿ ಇದ್ದಾರೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಇಲ್ಲಿ ಮೊಟೆರಾ ಸ್ಟೇಡಿಯಂ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಾದ್ಮೇಲೆ ಅಲ್ಲಿ ನಮಸ್ತೆ ಟ್ರಂಪ್ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಇನ್ನು ಮೊಟೆರಾ ಸ್ಟೇಡಿಯಂನಲ್ಲಿ ಸಂಭ್ರಮ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಸಂಧ್ಯಾ ಪಾಂಚಾಲ್ ನಡೆಸಿರುವಂತ ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಳ್ಳೋಣ. बस चंद मिनटों की देर है और यहाँ पर नरेंद्र मोदी और डोनाल्ड ट्रंप का काफिला यहाँ पर आ पहुंचेगा। लेकिन उससे पहले यहाँ स्वागत के लिए भी बड़ी जोर शोर से तैयारियां की जा रही है। पुलिस का काफिला यहाँ पर आप देख सकते हैं। स्टेज भी तैयार है। बहुत सारे लोग हैं जिनको वहाँ पर अंदर जाना है, लेकिन उनके पास पासिस भी नहीं है। आप क्या कहेंगे स्पेशली ये जो प्रोग्राम है उसके बारे में क्या कहेंगे आप? हम लोग को बहुत खुशी है, ऐसा प्रोग्राम हो रहा है अहमदाबाद में और गुजरात में और इंडिया में।
हम लोग को बहुत खुशी है इस बात की। मोदी अपना ये दिल से बोल रहे हैं क्योंकि ये गुजराती भी है, अहमदाबाद से है, तो गुज्जू जो है तो नरेंद्र मोदी तो दिल से बोलते हैं ना? दिल से है, मोदी तो मोदी है, कुछ बोल नहीं सकते। कुछ बोल नहीं सकते। और पास भी दिखा दीजिए, पास भी देखिए, इनके नाम भी हैं और गेट नंबर भी लिखा है और रो जो है वो भी लिखी हुई है। लेकिन कुछ, हाँ जी, आप क्या बोल रहे हैं? इवन तो आज दिल्ली से आएगा, कितने वक्त के बाद अपने गुजरात में आएंगे, ऐसा होता है कि घर पे वापसी करेगा आज अहमदाबाद में, तो बड़ी खुशी हो रही बहुत है। खुशी हो रही है। बहुत खुशी हो रही है। कुछ लोग हैं जिनके पास पासिस हैं वो खुश है, लेकिन बहुत सारे लोग हैं जिनके पास पास नहीं है, तो जो नाखुश दिखाई दे रहे हैं। आप कहाँ से आए हैं? मैं सूरत से आया हूँ मैडम। हाँ जी। मगर क्या कि मेरे पास मुझे पता नहीं था कि पास के जाने देंगे। मैं अपना आधार कार्ड लेके आया था और मैं इतना निराश हो गया हूँ, मगर कोई बात नहीं, बाहर से देख लेता हूँ कि अपना ट्रम्प सर और ये मोदी अपना प्राइम मिनिस्टर है। जी, तो पास नहीं है। सूरत से स्पेशली आए हैं, बहुत सारे लोग हैं। आप कहाँ से आए? यस मैडम, मैं अंकलेश्वर से आ रहा हूँ अच्छा। और 10 दिन से मैं वेरी एक्साइटेड आई एम टू सी द ट्रम्प्स एंड मोदी साहब की, दोनों की जो फ्रेंडशिप है वो, और उनका अगला कार्यक्रम भी मैंने वहाँ पर जो यूएस हुआ था वो भी मैंने, या सऊदी मोदी ऑल्सो मैंने दिया था। बट अभी बहुत पेन हो रहा है कि मेरे पास नहीं होने की वजह से मैं अंदर नहीं जा रहा हूँ। आप लास्ट मोमेंट पर अगर जगेंगे तो फिर ये नहीं होगा ना, पास तो नहीं मिलेंगे। तो बहुत सारे लोग यहाँ पर ऐसे हैं जिनके पास पास है, वो खुश हैं, लेकिन 1 बजे उनको एंट्री मिलने वाली है, इससे पहले। लेकिन आप देख सकते हैं कि सुबह सुबह लोग यहाँ पर आ पहुंचे। उनको ऐसा लगा कि पहले ही हम स्टेडियम में चले जाए, हमारी सीट तो बुक है, हमारी सीट मिल जाएंगी। लेकिन यहाँ पर गेट पर उनको कहा गया है कि 1 बजे ही उनको एंट्री मिलेगी। तो कुछ गेट के बाहर से, मोटेरा स्टेडियम के बाहर से कुछ ऐसा नजारा यहाँ पर देखने को मिल रहा है। कैमरामैन प्रकाश के साथ संध्या पंडित। ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. ಇವರು ಅಮೆರಿಕದ ಅಧ್ಯಕ್ಷರಾದ ಮೇಲೆ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸ್ತಾ ಇರುವಂತದ್ದು. ಡೊನಾಲ್ಡ್ ಟ್ರಂಪ್ ಅವರು ಕುಟುಂಬ ಸಮೇತರಾಗಿ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಗಳು ಇದೆ ಭಾರತಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಒಂದು ಪ್ರವಾಸದ ಸಂದರ್ಭದಲ್ಲಿ. ಇನ್ನೊಂದ್ ಕಡೆ ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತ ರಾಜಾ ಶೈಲೇಶ್ ಚಂದ್ರ ಗುಪ್ತಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಾಜಾ ಶೈಲೇಶ್ ಚಂದ್ರ ಗುಪ್ತಾ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಾನು ಇವತ್ತು ಟ್ರಂಪ್ ಅವರು ಆಗಮಿಸ್ತಾ ಇರುವಂತದ್ದು ಭಾರತಕ್ಕೆ, ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಅವರ ಭಾರತದ ಪ್ರವಾಸವನ್ನ? ಹೌದು. ಅಲ್ಲ, ಈಗ ಅವರು ತಮ್ಮ ಅವಧಿನ ಮುಗಿಯೋದಕ್ಕೆ ಮುಂಚೆ, ಸ್ವಲ್ಪ ಮುಂಚೆ ಇಂಡಿಯಾಗೆ ಬಂದಿದ್ದಾರೆ. ಆದ್ರಿಂದ ತರಾತುರಿನಲ್ಲಿ ನಾವು ಅವ್ರನ್ನ ಕರ್ಸ್ಕೊಂಡಿದೀವಿ. ಬಂದಟಾಗಿ ಒಂದ್ಸತಿ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಹೀಗೆ ವರ್ಕ್ ಆಗಿರೋದು. ಒಬಾಮಾ ಕೂಡ ಹೀಗೇನೆ ಮುಗಿತಾ ಬಂದಿದ್ದ, ಅವರ ಅವಧಿಯನ್ನು ಬಂದಿದ್ರು. ಇವರು ತಮ್ಮ ಅವಧಿ ಮುಗಿತಾ ಇದೆ ಅನ್ನೋ ಬಂದಿದ್ದಾರೆ. ಮತ್ತೆ ಇವ್ರು ಎಲೆಕ್ಟ್ ಆಗ್ಬಹುದು, ನಮ್ಗೆ ಗೊತ್ತಿಲ್ಲ, ಆಗ್ತಾರೆ ಅಂತ ಕಾಣ್ತಿದೆ. ಸೊ ಅದೇನಾದ್ರೂ ಇರ್ಲಿ, ನಮ್ ವ್ಯಾಪಾರ ವಹಿವಾಟುಗಳ ಮೇಲೆ ಒಂದಷ್ಟು ಪ್ರಿಜುಡಿಸಸ್ ಇದೆ ನಮ್ಮಿಬ್ಬರಿಗೂ. ನಾವು ಬ್ಯಾಲೆನ್ಸ್ ಆಫ್ ಟ್ರೇಡ್ ಇದೆಯಲ್ಲ, ಅದ್ರ ನಾವು ಕೊಡೋದು, ನಾವು ಕೊಡೋದು ಆ ಬ್ಯಾಲೆನ್ಸ್ ಆಫ್ ಟ್ರೇಡ್ ನಲ್ಲಿ ನಾವು ಅಮೆರಿಕಾಗಿಂತ ಮುಂಚೆ ಇದ್ದೀವಿ. ಅಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಿರುತ್ತೆ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಿರುತ್ತಲ್ಲ, ನಮ್ಗೆ ಐಟಿ ಇತ್ಯಾದಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಆ ಬ್ಯಾಲೆನ್ಸ್ ಆಫ್ ಪವರ್ ನಮ್ ಫೇವರ್ ಅಲ್ಲಿ ಇದೆ. ಬಹಳ ವರ್ಷ ಇರ್ಲಿಲ್ಲ. ಸೊ ಅದರಿಂದ ಏನಾಗ್ಬಿಟ್ಟಿದೆ, ಅವರಿಗೆ ಸ್ವಲ್ಪ ಒಂದು ರೀತಿ ಡಿಸಪಾಯಿಂಟ್ ಆಗಿದೆ. ಏನಿದು ಇಂಡಿಯಾ ಜೊತೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ನಲ್ಲಿ ಅವ್ರ ಕೈ ಮುಂದಿದೆಯಲ್ಲ ಅಂತ. ಆದ್ರೆ ನಾವು ಸ್ವಲ್ಪ ಭದ್ರಾಗಿ ನಿಂತಿದೀವಿ. ಟ್ಯಾರಿಫ್ಸ್ ಸ್ವಲ್ಪ ಜಾಸ್ತಿ ಇದೆ. ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಟ್ಯಾಕ್ಸ್ ಹಾಕೋದು ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಆದ್ರಿಂದ ಅವರೇನ್ ಮಾಡ್ತಾ ಇದಾರೆ, ನಮ್ದನ್ನ ಜಾಸ್ತಿ ತಗೊಳ್ಳಿ ಅಂತ ಅಮೆರಿಕಾದವರು ಒತ್ತಾಯ ಮಾಡ್ತಿದ್ದಾರೆ. ಟ್ರಂಪ್ ಅದಕ್ಕೋಸ್ಕರ ನಾನಾ ಒಪ್ಪಂದಗಳು ಮಾಡ್ಕೊಂಡಿರ್ತೀವಲ್ಲ, ಆ ಪ್ರಕಾರನೇ ನಾವು ತಗೊಂಡ್ಬರ್ಬೇಕು, ನಾವು ತಗೋಬೇಕು ಇಲ್ಲ ಕೊಡ್ಬೇಕು. ಆ ಒಪ್ಪಂದದ ಪ್ರಕಾರ ನೀವು ಅಮೆರಿಕಾದ ಹೈನುಗಾರಿಕೆ ಉತ್ಪನ್ನಗಳನ್ನ ನೀವು ತಗೊಳ್ಳಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್ ನ ನಾವು ತಗೋಬೇಕು ಅಂತ ಅಮೆರಿಕಾದಲ್ಲಿ ಇವಾಗ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಹತ್ರ ವಿಮಾನ ತಗೋಬಹುದು, ಹೆಲಿಕಾಪ್ಟರ್ ತಗೋಬಹುದು, ಅದು ಬೇರೆ ಮಾತು. ಆದ್ರೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅವ್ರು ಮಾರಕ್ ಆಗ್ತಿಲ್ಲ ಅವ್ರ ಹೈನುಗಾರಿಕೆ ಉತ್ಪನ್ನಗಳಿಂದ ಮುಂಚಿನ ಹಾಗೆ. ಸೊ ನಮಗೆ ಅವರು ಹೈನುಗಾರಿಕೆ ಉತ್ಪನ್ನಗಳನ್ನ ತಗೊಳ್ಳಿ ಅಂತಿದ್ದಾರೆ. ನಾವು ಗಲಾಟೆ ಮಾಡಿದೀವಿ, ಇಲ್ಲ ನಮ್ಮಲ್ಲೇನೆ ಹಾಲು ಉತ್ಪಾದನೆ ತುಂಬಾ ಜಾಸ್ತಿ ಇದೆ, ರೈತರು ಈಗ ಆಲ್ರೆಡಿ ಆ ಒಪ್ಪಂದಕ್ಕೆ ಸಹಿನೂ ಹಾಕ್ಲಿಲ್ವಲ್ಲ ಸರ್ ನಾವು? ಸರ್ ಹಾಕಿಲ್ಲ, ಆದ್ರಿಂದಲೇ ಹಾಕಿಲ್ಲ. ಇವಾಗ ಅದನ್ನೇ ಬಲವಾಗಿ ಇಟ್ಕೋತಾರೆ. ಅವರು ನಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಹೈನುಗಾರಿಕೆ ಉತ್ಪನ್ನವನ್ನ ನಮ್ಮಲ್ಲಿ ಡಂಪ್ ಮಾಡಿಯೇ ಮಾಡ್ತಾರೆ ಅಂತ ನನ್ನ ಭಾವನೆ. ಬಟ್ ಈ ಒಂದು ಪ್ರವಾಸ ತುಂಬಾ ಕ್ರೂಷಿಯಲ್ ಭಾರತಕ್ಕೆ, ಯಾಕೆಂದ್ರೆ
ತುಂಬಾ ಇನ್ವೆಸ್ಟ್ ಮಾಡುವಂತಹ ದೇಶಗಳು, ಕಂಪನಿಗಳು ಬೇಕಾಗಿದೆ ಭಾರತಕ್ಕೆ ಅಟ್ ಪ್ರೆಸೆಂಟ್. ಯಾಕೆಂದ್ರೆ ಎಕನಾಮಿ ಕೂಡ ಡೌನ್ ಆಗ್ತಾ ಇರುವಂತಹ ಸಂದರ್ಭ, ಜಾಬ್ಗಳು ಕಳ್ಕೊಳ್ತಾ ಇದ್ದಾರೆ, ನಿರುದ್ಯೋಗ ಸಾಕಷ್ಟು ಕಡೆ ಎದ್ದೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡೋದು ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ತುಂಬಾ ಕ್ರೂಷಿಯಲ್ ಮೂಮೆಂಟ್ ಅಮೆರಿಕ ಅಧ್ಯಕ್ಷರ ಪ್ರವಾಸ. ಆದ್ರೆ ಈಗ ನಾವು ಇನ್ವೆಸ್ಟರ್ಸ್ ನ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿಲ್ಲ, ಅವರು ಇನ್ವೆಸ್ಟ್ಮೆಂಟ್ ಕೊಡೋ ಸ್ಥಿತಿನಲ್ಲಿ ಇಲ್ಲ. ನಮಗೆ ಆಗ್ಲಿ ಯಾರಿಗೆ ಆಗ್ಲಿ ಇನ್ವೆಸ್ಟ್ಮೆಂಟ್ ಮುಂಚಿನ ಹಾಗೆ ಕೊಡೋ ಸ್ಥಿತಿನೇ ಇಲ್ಲ. ಆಮೇಲೆ ಇನ್ನೊಂದೇನಾಗಿದೆ ಅಂದ್ರೆ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಪೃಥ್ವಿನ ಮಾತಾಡ್ತಾ ಇರೋದು. ಎಸ್ ನಾನೇ ಸರ್. ಪೃಥ್ವಿ ಅವರೇ, ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಈ ಮುಂಚೆ ಬಿಗ್ಗೆಸ್ಟ್ ಪಾರ್ಟ್ನರ್ ಇನ್ ಟ್ರೇಡ್ ವಾಸ್ ಅಮೆರಿಕಾ, ಬಹಳಷ್ಟು ದಶಕಗಳ ಕಾಲ. ಅದು ಇವಾಗ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಬಿಗ್ಗೆಸ್ಟ್ ಪಾರ್ಟ್ನರ್ ಇನ್ ಟ್ರೇಡ್ ಇಸ್ ಚೈನಾ. ಚೈನಾ ಅಷ್ಟು ಅನುಕೂಲವಾಗಿಲ್ಲ ನಮ್ಗೆ, ಆದ್ರೆ ಅವ್ರ ಉತ್ಪನ್ನಗಳು ನಮ್ಗೆ ಬೇಕಾಗಿದೆ, ಯಾರು ಅವ್ರ ರೇಟ್ಗೆ ನಮಗೆ ಕೊಡೋದಿಲ್ಲ. ಸೊ ಹಾಗಾಗಿ ನಾವು ಚೈನಾ ಜೊತೆ ಸಹ ವ್ಯಾಪಾರ ಸಂಬಂಧ ಜಾಸ್ತಿ ಆಗ್ಬಿಟ್ಟು ಅಮೆರಿಕ ಹಿಂದೆ, ಅದು ಒಂದು ನೋವಿದೆ ಅಮೆರಿಕಕ್ಕೆ. ಟ್ರಂಪ್ ಮಾತಾಡ್ತಾ ಇರೋದು ಸಿಟ್ಟಿನಿಂದ ಮಾತಾಡೋದು ಇಂಡಿಯಾ ವಿಚಾರ ಬಂದಾಗ ಇದು ಒಂದು ಕಾರಣ. ಅದು ಬೇರೆ ಬೇರೆ ಇಂಡಿಯಾ ಪಾಕಿಸ್ತಾನ ಸಂಬಂಧ, ಅಮೆರಿಕ ಪಾಕಿಸ್ತಾನ ಸಂಬಂಧ ಇವೆಲ್ಲ ಅಡ್ಡ ಬರ್ತವೆ ವ್ಯಾಪಾರಕ್ಕೆ, ನಿಮ್ಗೆ ಗೊತ್ತಿದೆ. ನಾವು ಮಾಮೂಲಿನ ತರಿಸ್ಕೊತಾ ಇದ್ವಿ ಮಲೇಷ್ಯಕ್ಕೆ, ಇವಾಗ ಅವ್ರ ಮೇಲೆ ಟರ್ಮ್ಸ್ ಹಾಕೋಕ್ ಶುರು ಮಾಡಿದೀವಿ ನಾವು, ಅಲ್ಲಿಂದ ಕಮ್ಮಿ ಮಾಡ್ಬಿಟ್ಟಿದೀವಿ ಈ ವರ್ಷ. ಅವ್ರ ಎಕಾನಮಿ ಬುಡಮೇಲೆ ಆಗ್ತಾ ಇದೆ. ಹೀಗೆ ವ್ಯಾಪಾರಕ್ಕೂ ರಾಜಕೀಯಕ್ಕೂ ಸಂಬಂಧ ಇರುತ್ತೆ. ಬೆನಿಫಿಟ್. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಎರಡು ದಿನ ಪ್ರವಾಸ ಟ್ರಂಪ್ ಅವರದ್ದು ಭಾರತದಲ್ಲಿ. ಸೊ ಹೀಗಾಗಿ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ, ಕ್ಷಣದ ಮಾಹಿತಿಯನ್ನ ಕೂಡ ನೀಡ್ತೀವಿ. ಯಾಕಂದ್ರೆ ಅಮೆರಿಕದ ಅಧ್ಯಕ್ಷರು ಭಾರತಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅದರ ಸಿದ್ಧತೆ ಮಾತ್ರ ದೊಡ್ಡದಾಗೆ ಇರುತ್ತೆ. ದೊಡ್ಡಣ್ಣನ ಸ್ವಾಗತಕ್ಕೋಸ್ಕರ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಏನೇನೆಲ್ಲ ಪ್ರೋಗ್ರಾಮ್ಸ್ ಗಳು ಇರುತ್ತೆ ಅನ್ನೋದರ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತೀವಿ ನ್ಯೂಸ್ 18 ಕನ್ನಡದಲ್ಲಿ. ತಪ್ಪದೆ ನೋಡಿ. ಈಗ ಒಂದು ಚಿಕ್ಕ ಬ್ರೇಕ್. 1 2 3 ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡೇ ಈ ಒಂದು ವೇದಿಕೆಯಲ್ಲಿ ಈ ರೀತಿಯಾಗಿ ಮಾಡಿದ್ದಾರಾ ಅನ್ನುವ ಪ್ರಶ್ನೆ ಸಹಜವಾಗಿ ಉದ್ಭವಿಸಿತ್ತು. ಅದೇ ರೀತಿಯಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟೆಡ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತೀವಿ. ಯಾವ ರೀತಿಯಾಗಿತ್ತು ಇವ್ರ ಪ್ಲಾನು, ಏನು ಈ ಅಮೂಲ್ಯ ಮತ್ತು ಆರಾಧ್ರ ಪ್ಲಾನ್ ಏನಾಗಿತ್ತು, ಎರಡನೇ ಗೌರಿ ಆಗ್ಲಿಕ್ಕೆ ಅಮೂಲ್ಯ ಪ್ಲಾನ್ ಮಾಡಿದ್ಲ ಈ ದೇಶದ್ರೋಹಿ, ಗೌರಿ ಲಂಕೇಶ್ ರಂತೆ ಬೆಳಿಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ಲ ಅನ್ನುವ ಪ್ರಶ್ನೆ ಈಗ ಉದ್ಭವಿಸಿರುವಂತದ್ದು. ಇದೇ ಕಾರಣಕ್ಕೆ ಭರ್ಜರಿ ಹೋರಾಟ, ಭಾಷಣ ಸಿಕ್ಕಲ್ಲೆಲ್ಲ ಹೋಗ್ತಾ ಇದ್ಲು. ಎಲ್ಲಾ ಕಡೆ ಮೈಕ್ ಕಿತ್ಕೊಳ್ಳೋದು, ಮಾತಾಡೋದು, ಅದೇ ಒಂದು ರೀತಿಯಾದಂತ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ಲು ಇವಳು. ವಿದ್ಯಾರ್ಥಿಗಳ ತಂಡವನ್ನ ಕಟ್ಟಿಕೊಂಡಿದ್ಲು ಅಮೂಲ್ಯ, ವಿದ್ಯಾರ್ಥಿಗಳ ಸಂಘಟನೆಯನ್ನ ಕೂಡ ಮಾಡಿದ್ಲು ಈ ಅಮೂಲ್ಯ. ಪೊಲೀಸ್ ಮೂಲಗಳಿಂದ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೌರಿ ಸಾವಿನ ಬಳಿಕ ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಾ ಇದ್ಲು. ನಾನು ಗೌರಿ ಕಾರ್ಯಕ್ರಮದಿಂದ ಪ್ರಭಾವಿತಳಾಗಿದ್ದೆ, ಚಿಂತಕರ ಮಾತುಗಳಿಂದ ಪ್ರಭಾವಿತಳಾಗಿದ್ಲಂತೆ ಈ ಅಮೂಲ್ಯ ಸ್ನೇಹಿತರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಒಂದೊಂದಾಗಿ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಮೂಲ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಪಾಕ್ ಪರ ಅಮೂಲ್ಯ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯೋಜಕ ಇಮ್ರಾನ್ ಪಾಷಾಗೆ 120 ಪ್ರಶ್ನೆಯನ್ನ ಪೊಲೀಸರು ವಿಚಾರಣೆಯ ಸಂದರ್ಭದಲ್ಲಿ ಕೇಳಿರುವಂತದ್ದು. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಲೇಬೇಕು ಅಂತ ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ. 120 ಪ್ರಶ್ನೆ ಕೇಳಲಾಗಿದೆ. ಏಕೆಂದ್ರೆ ಇದು ದೇಶದ ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಯೋಜಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಿಕ್ಕೆ, ಸೀರಿಯಸ್ ಆಕ್ಷನ್ ಅನ್ನ ತಗೊಳ್ಳಿಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಇಂದು ಇಮ್ರಾನ್ ಪಾಷಾ ಸೇರಿದಂತೆ 10 ಮಂದಿ ಆಯೋಜಕರ ವಿಚಾರಣೆ ನಡೆಸಲಾಗುತ್ತೆ. ಅಮೂಲ್ಯ ಮೊಬೈಲ್ ಮೆಸೇಜ್ಗಳ ಪರಿಶೀಲನೆಯನ್ನ ಕೂಡ ಮಾಡಲಾಗುತ್ತೆ. ಅಮೂಲ್ಯ ಸ್ನೇಹಿತರ ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು. ಯಾರ್ಯಾರು ಈಕೆಗೆ ಬೆನ್ನೆಲುಬಾಗಿ ನಿಂತಿದ್ರು ಅನ್ನೋದ್ರ ಬಗ್ಗೆ ಅಂದ್ರೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ಇವತ್ತು ಬೇಲ್ಗೆ ಅಪ್ಲೈಯನ್ನ ಮಾಡ್ತಾ ಇದ್ದಾರೆ ಅಮೂಲ್ಯ ಮತ್ತು ಆರಾಧ್ರ. ಜಾಮೀನಿಗಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಇಂದು ಅಮೂಲ್ಯ ಮತ್ತು ಆರಾಧ್ರ ಪರ ವಕೀಲರಿಂದ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. ವಕೀಲರಿಂದ 5ನೇ ACMM ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇರುವಂತದ್ದು. ನೋಡ್ಬೇಕು ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನ ನೀಡುತ್ತೆ, ಆದೇಶವನ್ನ ಕೊಡುತ್ತೆ ಅಂತ.
ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ಮತ್ತೆ ನಿಮ್ಮ ಮುಂದೆ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹಾಜರಾಗ್ತೀನಿ. ಈಗ 2000 ಇರಲ್ಲ, ಬರಲ್ಲ, ಸಿಗಲ್ಲ, ಈ ಎಲ್ಲಾ ಅನುಮಾನಗಳಿಗೆ ಉತ್ತರ ಸಿಗುವಂತ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ.